ನನ್ನ ಹೇಳ್ಬಿಟ್ಟು ಇವತ್ತು ಹೊಡೆದಾಕ್ಬಿಟ್ರೆ ಹೆಂಗೆ ನಾವು ಹೊಟ್ಟೆಪಾಡು ಮಾಡೋದು, ನಮ್ಮ ಮಕ್ಕಳನ್ನ ಹೆಂಗೆ ಸಾಕೋದು? ನಮ್ಮ ಹೊಟ್ಟೆಲಿ ಹಿಂಗೆಲ್ಲ ಹೊಡಿತಾರಲ್ಲ, ಅವರೆಲ್ಲ ಚೆನ್ನಾಗಿದ್ದಾರಾ ಹೇಳಿ? ನೀವೇ ಹೇಳಿ. ಇಲ್ಲೇ ಸಾಯ್ತಾ ಇದ್ದೀವಿ ನಾವೆಲ್ಲ. ಫುಟ್ಪಾತಲ್ಲಿ 20 ರೂಪಾಯಿ ಕಾಯಿ ಕಟ್ಕೊಂಡು ಅದು ಮಾಡಿ ನಮ್ಮ ಮಕ್ಕಳನ್ನ ಸಾಕೋದು. ಅವೆಲ್ಲ 3 ದಿವಸ ಊಟ ಮಾಡಿಲ್ಲ ನಾವು. ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಏನಾನ ಮಾಡಿ ಸತ್ತೋಗ್ಬಿಟ್ರೆ ಗೌರ್ಮೆಂಟ್ ಏನಾನ ಕೊಟ್ಟಾರ, ಮನೆ ಮಠ ಏನಾನ ಇದಾ ನಮಗೆ ಹೇಳಿ? 10 ಜನನ ಇಕ್ಕಿ ಹೊಡೆದು ಓಡಿಸ್ತಾರೆ. ಎಲ್ಲ ಓಟ್ ಆಗಿದ್ದಕ್ಕೆ ನೀವು ದೊಡ್ಡವರಾಗಿದ್ದೀರಾ. ನಾವು ಯಾರ ಕಾಲಲ್ಲಿ ಹೋಗಿ ಬೀಳಬೇಕು? ನಮಗೆ ನಿಮ್ಮ ಮನೆ ಕೊಡಿ, ನಿಮ್ಮ ಮಠ ಕೊಡಿ, ನಿಮ್ಮ ಆಸ್ತಿ ಕೊಡಿ, ನಿಮ್ಮದು ಇದು ಕೊಡಿ ಅಂತ ಏನು ಬಡವರು ಏನು ನೋಡಿಬಿಟ್ಟು ಯಾರೋ ಕೊಟ್ಟರು ಅದು ಇಟ್ಕೊಂಡು ನಾವು ಜೀವನ ಮಾಡಿದ್ದೀವಿ. ಇವಾಗ ಬಂದು ಅಲ್ಲ ಏನು ಹೇಳಿಲ್ಲ, ಒಂದು ದಿವಸ ಬಂದು ಹೇಳಿಲ್ಲ. ನನ್ನ ಹೇಳ್ಬಿಟ್ಟು ಇವತ್ತು ಹೊಡೆದಾಕ್ಬಿಟ್ರೆ ಹೆಂಗೆ ನಾವು ಹೊಟ್ಟೆಪಾಡು ಮಾಡೋದು? ನಮ್ಮ ಮಕ್ಕಳನ್ನ ಹೆಂಗೆ ಸಾಕೋದು? ನಾವೆಲ್ಲ ಹೆಂಗೆ ತಿನ್ನೋದು ನಾವು? ಯಾಕೆ ನಮ್ಮ ಹೊಟ್ಟೆಲಿ ಹಿಂಗೆಲ್ಲ ಹೊಡಿತಾರಲ್ಲ, ಅವರೆಲ್ಲ ಚೆನ್ನಾಗಿದ್ದಾರಾ ಹೇಳಿ? ನೀವೇ ಹೇಳಿ. ನಾವು ಅವ್ರಿಗೆ ಏನು ತೊಂದರೆ ಕೊಡ್ತೀವಿ ನಾವು? ಇವರೆಲ್ಲ ಚೆನ್ನಾಗಿ ಬಂದರೆ ನಮಗೆಲ್ಲ ಸಹಾಯ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತಲೇ ನಾವು ಓಟ್ ಹಾಕಿದ್ದೀವಿ. ಓಟ್ ಹಾಕಿ ನಾವು ಹೊಟ್ಟೆ ಮೇಲೆ ಹಿಂಗೆ ಹಾಕಿದ್ರೆ ಏನು ಮಾಡೋದು? ನಮ್ಮ ಮಕ್ಕಳನ್ನ ಹೆಂಗೆ ಸಾಕೋದು? ನಾವು ಹೆಂಗೆ ತಿನ್ನೋದು? ಬಾಡಿಗೆ ಮನೆ, ಸ್ವಂತ ಮನೆನಾ? ಇದೇ ಜೀವನ ಮಾಡಿದ್ದು ನಾವಲ್ಲ. ಇದು ಇಟ್ಕೊಂಡು ನಾಳೆ ಏನು ಹೇಳಿಲ್ವಲ್ಲ, ನಮ್ಮ ಹತ್ರ ಹೇಳಿಲ್ವಲ್ಲ. ಯಾರ ಹತ್ರ ಹೇಳಿದ್ರು? ನಮ್ಮ ಹತ್ರ ಏನು ಹೇಳಿಲ್ಲ. ಒಂದು ಮಾತಿದ್ರು ಬೇರೆ ಜಾಗ ಕೊಡ್ತೀವಿ, ಇಲ್ಲ ಬೇರೆ ಏನಾನ ಮಾಡ್ತೀವಿ ಅಂತ ಏನು ಹೇಳಿಲ್ಲ ನಮಗೆ ಅವರು. 3-4 ದಿವಸದಿಂದ ಇಲ್ಲೇ ಸಾಯ್ತಾ ಇದ್ದೀವಿ ನಾವೆಲ್ಲ. ಬಟ್ಟೆ ಅಂಗಡಿ ಮಾಡಿ ನಾವು ಇವಾಗಿಂದ ಇಲ್ಲ, 40 ವರ್ಷ ಅಂತ ಇದ್ದೀವಿ ನಾವು. ನಮ್ಮ ಅಮ್ಮ, ನಮ್ಮ ಅಜ್ಜಿ, ಎಲ್ಲ ಇಲ್ಲೇ ಜೀವನ ಮಾಡಿದ್ದು. ಇವಾಗ ಬಂದು ಈ ಥರ ಮಾಡಿದ್ರೆ ನಾವೆಲ್ಲ ಏನು ಮಾಡೋದು ಹೇಳಿ? ಫುಟ್ಪಾತಲ್ಲಿ 20 ರೂಪಾಯಿ ಕಾಯಿ ಕಟ್ಕೊಂಡು ಅದು ಮಾಡಿ ನಮ್ಮ ಮಕ್ಕಳನ್ನ ಸಾಕೋದ, ಸ್ಕೂಲ್ ಫೀಸ್ ಕಟ್ಟೋದ, ಮನೆ ಬಾಡಿಗೆ ಕಟ್ಟೋದ, ಏನು ಮಾಡೋದು? ನಮ್ಮ ಹೊಟ್ಟೆ ಮೇಲೆ ಹಿಂಗೆ ಮಾಡಿಬಿಟ್ರಲ್ಲ. 3 ದಿವಸ ಊಟ ಮಾಡಿಲ್ಲ ನಾವು. ನೀರು ಕುಡಿಯೋಕೆ ನಮ್ಗೆ ಆಗ್ತಾ ಇಲ್ಲ. ನಮಗೆ ಈ ಥರ ಮಾಡಿದ್ರೆ ನಾವೆಲ್ಲ ಯಾರ ಹತ್ರ ಹೇಳೋದು? ನಮ್ಮ ದೇವ್ರು ನಮ್ಮ ಇದು ಮಾಡಿದ್ರನ ಅವನ ಹತ್ರನೇ ಹೇಳ್ತ್ಕೊಂಡು ಕೂತಿದ್ವಿ. ನೋಡ ಅಯ್ಯಮ್ಮ ಹಂಗೆ ಕೂತಿದ್ದಲ್ಲ, ನೋಡ ಅವಳು ಹೆಂಗಿದ್ದಲ್ಲ. ಊಟ ಇಲ್ಲ, ನಾಷ್ಟ ಇಲ್ಲ, ಏನೂ ಇಲ್ಲ. ಅಯ್ಯಮ್ಮ ಹಂಗೆ ಕೂತಿದ್ದಾಳೆ. ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಏನು ಮಾಡೋದಮ್ಮ ನಾವು ಅಂತ? ಏನು ಮಾಡೋದು? ಅದೇಮ್ಮ ಇಲ್ಲ, ಫಸ್ಟು ನಮ್ಮ ಅಪ್ಪ ನಮ್ಮಮ್ಮ ಕಾಲದಿಂದ ಇಲ್ಲೇ ವ್ಯಾಪಾರ ಮಾಡಿದ್ದು. ಅವರಿಂದ ನಾವು ಇದ್ದೀವಿ ಇಲ್ಲಿ. ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ನಮಗೆ ಯಾವುದು ಗಂಡನೂ ಸರಿಯಿಲ್ಲ, ಮಕ್ಕಳೂ ಸರಿಯಿಲ್ಲ. ಈ ಏಕಾಏಕಿ ಹಿಂಗೆ ಹೊಡೆದಾಕ್ಬಿಟ್ರೆ ಏನಿಲ್ಲ. ಒಂದು 2 ತಿಂಗಳು ಮುಂಚೆ, 3 ತಿಂಗಳು ಮುಂಚೆ ನಾವು ಹೊಡೆದಾಕ್ತೀವಿ. ಹಿಂಗೆ ನಮಗೆ ಏನಾನ ಹೇಳ್ತಾ ಇದ್ರೆ ನಾವು ಏನಾನ ಮಾಡಿ ಏನಾನ ಮಾಡ್ತಾಯಿದ್ವಿ. ಏನು ಮಾಡಿಲ್ಲ, ಏಕಾಏಕಿ ಹೊಡೆದಾಕ್ಬಿಟ್ರೆ ನಾವು ಯಾರನ್ನ ಕೇಳೋದು? ನಮ್ಮ ಅಪ್ಪ ಅಮ್ಮ ಇದ್ದಾರಾ ನಮಗೆ ಕೇಳೋಕ್ಕೆ? ಅಧಿಕಾರಿಗಳು ಹೆಂಗೆ ಮಾಡಿದ್ರೆ ನಾವೆಲ್ಲ ಎಲ್ಲಿ ಹೋಗೋದಮ್ಮ? ನಾವು ತರಕಾರಿ ವ್ಯಾಪಾರನ ಮಾಡೋದು. ಸುಮಾರು ನಮ್ಮ ಅಪ್ಪ ನಮ್ಮ ಅಮ್ಮ ಕಾಲದಲ್ಲೇ ಅದೇನೆ, ನಾವೂ ಅದೇ ಮಾಡ್ತಾ ಇರೋದು. ಇವಾಗ ನಾವು ಏನು ಮಾಡೋದು ಹೇಳಿ? ಏಕಾಏಕಿ ನಮ್ಮನ್ನ ಹಿಂಗೆ ಹೊಡೆದಾಕಿ ರೋಡಲ್ಲಿ ನಮಗೆ ಕೂಡಿಸ್ಬಿಟ್ರೆ ನಮ್ಮ ಹೆಂಗೆ ನಿಮಗೆ ಆಗಲ್ಲ. ನಾವು ಒಂದು ದಿವಸ ಅಂದರೆ ಒಂದು ದಿವಸ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸು ಇದು ಮಾಡಿ ಅವರು ಮಾತಾಡೋಕೆ ಒಪ್ಕೋತು. ಅವ್ರಿಗೆ ಡಿ ಕೆ ಶಿವಕುಮಾರ್ ಗೊತ್ತು ತಾನಮ್ಮ, ಬಡವ್ರು ಯಾರು ಸೌಕಾರ ಯಾರಂತ ಗೊತ್ತು ತಾನೆ ಅವ್ರಿಗೆ. ಬಡವ್ರ ಮೇಲೆ ಏಕಾಏಕಿ ಹಿಂಗೆ ಬಂದು ಹೊಟ್ಟೆ ಮೇಲೆ ಹೊಡೆದ್ರೆ ನಾವೆಲ್ಲ ಎಲ್ಲಿ ಹೋಗೋದಮ್ಮ? ಯಾರ ಮನೆ ತಾವು ಕೂತ್ಕೊಳ್ಳೋದು? ನಾವು ಕೂತ್ಕೊಂಡು ಬೀದಿ ಮೇಲೇ ಕೂತ್ಕೊಂಡಿದ್ದೀವಿ. ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಮಗೂ ಗಂಡನಿಲ್ಲ. ನಾವು ಹೆಂಗೆ ಏನು ಮಾಡೋದಮ್ಮ ಹೇಳಿ? ಏಕಾಏಕಿ ಹಿಂಗೆ ಮಾಡಿಬಿಟ್ರೆ ಇವಾಗ ನಾವು ಡಿ ಕೆ ಶಿವಕುಮಾರ್ ಮಾಡಿಬಿಟ್ರು, ಆಯಿತು. ಅವ್ರು ಮಾಡಿದ್ದು ಅವ್ರ ಏನು ರೂಲ್ಸ್ ಐತೆ ಅವ್ರು ಮಾಡಿದ್ರು. ನಮಗೆ ಬೇರೆ ಕಡೆ ಏನಾನ ದಾರಿ ತೋರಿಸಿ ಇಂಥ ಜಾಗದಲ್ಲಿ ನಾವು ದಾರಿ ಕೊಟ್ಟಿದ್ದೀವಮ್ಮ, ಇಂಥ ಜಾಗದಲ್ಲಿ ಹೋಗಿ ನೀವು ವ್ಯಾಪಾರ ಮಾಡಿ ಅಂತ ನಮ್ಗೆ ಹೇಳ್ಬೇಕು ತಾನೆ. ನಮಗೂ ಒಂದು ಸಮಾಧಾನ. ನಾವು ಏನಾನ ಮಾಡಿ ಸತ್ತೋಗ್ಬಿಟ್ರೆ ಸಂತೋಷನ ಎಲ್ಲರಿಗೂ ಹೇಳಿಮ್ಮ. ನಾವು ಎಲ್ಲಿ ಹೋಗೋದು? ಯಾರ ಹತ್ರ ಹೋಗಿ ನಾವು ಭಿಕ್ಷೆ ಬೇಡೋದು? ನಮ್ಗೆ ಏನಾನ ಕೊಟ್ಟವ್ರ ಗೌರ್ಮೆಂಟ್ ಏನಾನ ಕೊಟ್ಟಾರ, ಮನೆ ಮಠ ಏನಾನ ಇದಾ ನಮಗೆ ಹೇಳಿ? ಏನಾನ ಇದ್ರೆ ನಾವು ಮಾಡ್ತೀವಿ. ಅದು 2,000 ನಾವು ಈಸ್ಕೊಂತ ಮುಂಚೆ ಕೊಡ್ತಾಯಿದ್ರಿ, ಇವಾಗ ಇಲ್ಲ. ಅದು ಏನು ಮಾಡೋದಮ್ಮ ಹೇಳಿ ನೀವೇ? ನಾವು ಯಾರ ಹತ್ರ ಹೋಗಿ ಯಾರ ಮನೆ ಹತ್ರ ಹೋಗಿ ಕೂತ್ಕೊಂಡು ಇವಾಗ ನಿಮ್ಮ ಮನೆ ಹತ್ರ ಬಂದು ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋಗಿ ನಾವು ಕೂತ್ಕೊಂಡ್ರೆ ಅವ್ರು ಬಿಡ್ತಾರ? ನಮಗೆ 10 ಜನನ ಇಕ್ಕಿ ಹೊಡೆದು ಓಡಿಸ್ತಾರೆ. ಕಾರ್ಪೊರೇಟ್ BBM ಥರ ಕೇಳಿದ್ರೆ ಅವರು ಹೋಗಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತಾರೆ. ನಾವು ಎಲ್ಲಿಗೆ ಹೋಗಿ ಕೇಳೋದು? ಫುಟ್ಪಾತ್ ಆಯ್ತಮ್ಮ ಹೇಳಿದ್ರು ನಮಗೆ ಅವರು ಬಾದಾಸರ್ ಅಂದರೆ ಈ ಕಡೆ ತಾನೆ.
ಅಂಗಡಿ ಸೈಡಲ್ಲಿ ಐತೆ. ಅವ್ರು ಬಂದು ಮುಂಚೆನೇ ಒಂದು 3 ತಿಂಗ್ಳಿಗೆ ಮುಂಚೆನೇ 5 ತಿಂಗ್ಳಿಗೆ ಮುಂಚೆನೇ ಬಂದು ನೋಡಮ್ಮ ನಮ್ಗೆ ಹಿಂಗೆ ಐತೆ ನೀವೆಲ್ಲ ಸ್ವಲ್ಪ ಒಳಗಡೆ ತೊಗೊಂಡ್ರೆ ಹೇಳಿದ್ರೆ ನಾವೆಲ್ಲ ಒಳಗಡೆ ತೆಗ್ದಿಲ್ಲ ಅಂದರೆ ನೀವು ಆವಾಗ ಮಾತಾಡಬೇಕು. ಏಕಾಏಕಿ ಹಿಂಗೆ ಮಾಡಿದ್ರೆ ಬಂದು 10 ದಿವಸ ಇಲ್ಲ, ಒಂದು 5 ದಿವಸನೂ ಇಲ್ಲ, ಏಕಾಏಕಿ ಹಿಂಗೆ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋದು? ಯಾರ ಮನೆ ತಾವು ಹೋಗೋದು? ಯಾರ ಹತ್ರ ಹೋಗಿ ನಾವು 10 ರೂಪಾಯಿ ಕೇಳೋದು? ನಮಗೆ ಸಾಲ ಐತೆ, ನಮ್ಮ ಮಕ್ಕಳೆಲ್ಲ ಓದಿಸ್ಬೇಕು, ಯಾರು ನಮ್ಮ ಮಕ್ಕಳು ಓದಲಿಲ್ಲ, ಏನು ಮಾಡೋದು ನಾವು? ನಿಮ್ಮ ಮಕ್ಕಳು ಓದಿಸಿದ್ದೀರಾ, ನೀವು ಸೌಕರ್ಯಾಗಿದ್ದಾರೆ, ನಿಮಗೆ ಎಲ್ಲ ಓಟ್ ಆಗಿದ್ದಕ್ಕೆ ನೀವು ದೊಡ್ಡವರಾಗಿದ್ದೀರಾ. ನಾವು ಎಲ್ಲಿ ಹೋಗಿ ದೊಡ್ಡವರಾಗೋದು ಹೇಳಿ? ನಾವು ಯಾರ ಕಾಲಲ್ಲಿ ಹೋಗಿ ಬೀಳಬೇಕು? ಎಲ್ಲಿಗೆ ಹೋಗ್ಬೇಕು? ಸುಪ್ರೀಂ ಕೋರ್ಟಿಂದ ನಮಗೆ ಆರ್ಡ್ರ್ ಬಂದಿದೆ, ಆರ್ಡ್ರ್ ಕಾಪಿ ತೋರಿಸಿದ್ರು ಅವ್ರು ಬಿಡ್ತಾ ಇಲ್ಲ. ನಾವು ಏನು ಮಾಡೋದು ಹೇಳಿ? ನೋಡಿ, ನಮ್ಮ ಅಮ್ಮನ ಕಾಲದಲ್ಲಿಂದ ಇದೆ ಎಲ್ಲ ಇದು. ಅವಾಗೂ ನಾವು ಸುಪ್ರೀಂ ಕೋರ್ಟಿಂದ ಮಾತಾಡಿದ್ರು ನಾವು ಏನೂ ಇದೇ ಮಾಡ್ತಾ ಇಲ್ಲ ನಮಗೆ. ನಾವು ಎಲ್ಲಿ ಹೋಗೋದಮ್ಮ ಹೇಳಿ ನೀವು? ಇವಾಗ ಆಯ್ತಮ್ಮ, BPM ಅವರು ದೊಡ್ಡವರು ಹೇಳಿದ್ರು, ಹೊಡೆದಾಕ್ಬಿಟ್ರು, ಎಲ್ಲ ಕಡೆ ಬೀದಿ ಇದು ಇಕ್ಕಟ್ಟಾಗುತ್ತೆ ಅಂತ ಹೊಡೆದ್ರು. ಇಲ್ಲ ಅಂತ ಹೇಳಿಲ್ಲ, ನಮಗೆ ಬೇರೆ ಕಡೆ ಜಾಗ ಕೊಡಲಿ, ನಾವು ಇಲ್ಲ ಅಂತ ಹೇಳಿಲ್ಲ. ನಮಗೆ ಕೇಳೋದು ನಾವು ಇಷ್ಟೇ ಅವ್ರನ್ನ, ನಮಗೆ ನಿಮ್ಮ ಮನೆ ಕೊಡಿ, ನಿಮ್ಮ ಮಠ ಕೊಡಿ, ನಿಮ್ಮ ಆಸ್ತಿ ಕೊಡಿ, ನಿಮ್ಮದು ಇದು ಕೊಡಿ ಅಂತ ನಾವು ಕೇಳಿಲ್ಲ. ನಮ್ಮದು ಏನೈತೆ ಅದು ಮಾಡಿಕೊಟ್ರೆ ನಾವೆಲ್ಲನ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಮೇಡಮ್, ಬೇರೆ ಏನೂ ಕೇಳಿಲ್ಲ ಮೇಡಮ್. ನಾವು ಅವ್ರನ್ನ ನಮಗೆ ಬದುಕೋಕ್ಕೆ ಜಾಗ ಕೊಟ್ಟರೆ ಸಾಕಮ್ಮ. ನಾವು ಏನೋ ಒಂದು 500 ರೂಪಾಯಿಗೆ 600 ರೂಪಾಯಿಗೆ ಏನೋ ತೊಗೊಂಡು ಬಂದು ನಾವು ಏನೋ 200 ರೂಪಾಯಿ ಸಿಗಲಿ, ನಮ್ಮ ಕಾಲು ಆಕ್ಸಿಡೆಂಟ್ ಆಗಿದೆ, ನಾವು ಯಾರ ಹತ್ರ ಹೋಗಿ ಕೇಳೋದು ಹೇಳಿ? ನಮಗೆ ಯಾರು ಇದ್ದಾರೆ? ಎಲ್ಲ ಇದ್ರೂ ಯಾರು ನಮಗೆ ಇವಾಗ ನಿಮ್ಮ ಹತ್ರ ಐತೆ, ನೀವು ನಮಗೆ ಕೊಟ್ಬಿಡ್ತೀರಾ? ಏನೋ ಒಂದು ಹೊತ್ತು ಊಟ ಕೊಡ್ಬೋದು, ನನಗೆಲ್ಲ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಆಗಲ್ಲ ಹೇಳಿ ಮೇಡಮ್ ಅವರೇ ನೀವೇ. ಒಂದು ದಿವಸ ಊಟ ಬೀದಿನಲ್ಲಿ ಹೋಗೋರು ಊಟ ಹಾಕ್ತಾರೆ, ಎಷ್ಟು ದಿವಸ ಅಂತ ಅವ್ರ ಮನೆ ಮುಂದೆ ಹೋಗಿ ಇದು ಮಾಡೋಕ್ಕಾಗುತ್ತೆ? ನೀವು ಸೌಕಾರು, ಏನು ಬೇಕೋ ನಿಮಗೆ ಸಂಬಳ ಬರುತ್ತೆ, ನಿಮ್ಮ ಸೌಕಾರಿಂದ ಎಲ್ಲ ಅನುಕೂಲ ಆಗುತ್ತೆ, ಮನೆ ಕೊಟ್ಟಾರೆ, ಎಲ್ಲ ಕೊಟ್ಟಾರೆ. ನಮಗೆ ಏನೈತೆ ಮೇಡಮ್ ಅವರೇ ಹೇಳಿ? ನಾವೆಲ್ಲ ಎಲ್ಲಿಗೆ ಹೋಗೋದು ನೀವು ಹೇಳಿ? ಇದಕ್ಕಿಂತ ಇಲ್ಲಿ ಆಯ್ತಮ್ಮ, ನಿಮಗೆ ಜಾಗ ಕೊಟ್ಟಿದ್ದೀವಿ, ನೀವು ಹೋಗಿ ವ್ಯಾಪಾರ ಮಾಡಿ ಅಂದರೆ ನಾವು ಅಂಥ ಜಾಗದಲ್ಲಿ ವ್ಯಾಪಾರ ಮಾಡ್ತೀವಿ. ನಿಮ್ಮ ಪರ್ಮಿಷನಿಂದ ನೀವೇನು ಮಾಡ್ತೀರಾ ಮಾಡಿ, ನಾವು ಬೇಡ ಅಂತ ಇರಲಿಲ್ಲ. ನಿಮ್ಮ ಇದರಿಂದ ನಾವು ಏನೂ ನಿಮಗೆ ಟೆನ್ಷನ್ ಮಾಡಿಲ್ಲ, ಏನು ಇದು ಮಾಡಿಲ್ಲ. ನಮ್ಗೆ ಏನು ಜಾಗ ಇದೆ ಅದು ಕೊಟ್ಟರೆ ನಾವೆಲ್ಲ ದುಡ್ಕೊಂಡು ಹೋಗ್ತೀವಿ.